ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಅರುಣ್ ಕುಮಾರ್ ಎಂ.ವೈ. ಪಾಟೀಲ್ ಅವರು ಇಂದು ಪದಗ್ರಹಣ ಮಾಡಿ ಅಧಿಕಾರವನ್ನು ಸ್ವೀಕರಿಸಿದರು. ಕಲಬುರಗಿ ನಗರದ ಕಲ್ಯಾಣ ಕರ್ನಾಟಕ ಸಾರಿಗೆಯ ಪ್ರಧಾನ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪದಗ್ರಹಣ ಸಮಾರಂಭದಲ್ಲಿ ಅಧ್ಯಕ್ಷರ ಹೊಸ ಕಚೇರಿಯನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಿಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಅರುಣ್ ಕುಮಾರ್ ಎಂ.ವೈ. ಪಾಟೀಲ್ ಅವರು ನೂತನ ಅಧ್ಯಕ್ಷ ಸ್ಥಾನದ ಅಧಿಕಾರವನ್ನು ಸ್ವೀಕರಿಸಿದರು. ಅಧಿಕಾರ ಸ್ವೀಕರಿಸಿದ ಬಳಿಕ ಅರುಣ್ ಕುಮಾರ್ ಎಂ.ವೈ. ಪಾಟೀಲ್ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕರಾದ ಪ್ರಭು ಪಾಟೀಲ್, ಎಂ.ವೈ. ಪಾಟೀಲ್, ತಿಪ್ಪಟ್ಟಣ್ಣಪ್ಪ, ಕುಮ್ಮಕ್ಕನೂರು ಸೇರಿದಂತೆ ಅನೇಕರು ಶುಭ ಕೋರಿದರು. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಅರುಣ್ ಕುಮಾರ್ ಎಂ.ವೈ. ಪಾಟೀಲ್ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಧ್ಯಕ್ಷನಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ಯಾವಾಗಲೂ ಆದರಣೀಯರಾಗಿರುವ ಶ್ರೀ ಪ್ರಿಯಾಂಕ್ ಖರ್ಗೆ ಇವರು ಬಂದಿದ್ದು ಮತ್ತು ಜಿಲ್ಲೆಯ ಹಿರಿಯರಾದ ತಂದೆಯವರಾದ ಎಂ.ವೈ. ಪಾಟೀಲ್ ಅವರು, ಯಲ್ಲಮ್ಮ ಪಾಟೀಲ್ ಅವರು, ತಿಪ್ಪಣ್ಣಪ್ಪ ಕಮ್ಮಕ್ಕನೂರವರು ಹಾಗೂ ಇದಕ್ಕೂ ಮುಂಚೆ ನಮ್ಮ KKIDB ಅಧ್ಯಕ್ಷರು ಆತ್ಮೀಯರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ನನ್ನನ್ನು ಭೇಟಿಯಾಗಿ ಈ ಸಂದರ್ಭದಲ್ಲಿ ಹಾರೈಸಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ KKRTC ಇನ್ನೂ ಹೆಚ್ಚಿನ ಬಲಗೊಳಿಸಿ ಇಲ್ಲಿ ಅನೇಕ ಯೋಜನೆಗಳನ್ನ ಈಗಾಗಲೇ ನಾವು ಹಾಕೊಂಡಿದ್ದೀವಿ. ಮುಖ್ಯವಾಗಿ ಕಲಬುರಗಿಗೆ 4 ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅನ್ನ ಮಾಡಬೇಕಾಗಿದೆ. ಅವೆಲ್ಲದಕ್ಕೂ ಕೂಡ ಈಗಾಗಲೇ ಒಂದು ನೀಲಿ ಲಕ್ಷ್ಯವನ್ನ ತಯಾರಿ ಮಾಡಿದ್ದಾರೆ. ನಮ್ಮ ಈ ನಿಗಮದ ವ್ಯವಸ್ಥಾಪಕರಾಗಿರುವ MD ಆಗಿರುವ ಶ್ರೀಮತಿ ಸುಶೀಲಾ ಮೇಡಮ್ ಅವರು ಕೂಡ ಬಹಳ ಒಂದು ಈ ನಿಗಮದ ಸಲುವಾಗಿ ಅವರು ಸಂಪೂರ್ಣ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮಗೂ ಬಹಳಷ್ಟು ಬೆಂಬಲ ಅವರಿಂದ ಇದೆ. ಮುಂದಿನ ದಿನಗಳಲ್ಲಿ ಸುಮಾರು ನಮ್ಮ ನಿಗಮಕ್ಕೆ ಈಗೊಂದು ತುರ್ತಾಗಿ 400 ಬಸ್ ಅನ್ನ ಬೇಕಾಗಿದೆ. ಅದಕ್ಕೂ ಕೂಡ ಸರ್ಕಾರ ಅದಕ್ಕೊಂದು ಈಗಾಗಲೇ ಹಿಂದೆ ಹೋದ ಬಜೆಟ್ ನಲ್ಲಿ KSRTCಯಲ್ಲಿ ಸುಮಾರು 4 ನಿಗಮಕ್ಕೆ 2,000 ಬಸ್ ಅನ್ನ ನಮ್ಮ ಇದರಲ್ಲಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದು. ಅದರಲ್ಲಿ ನಮ್ಗೆ KKRTCಗೆ 400 ಬಸ್ ಅನ್ನ ತಗೋಬೇಕು ಅಂತ ಹೇಳಿ ಅವರು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಶೀಘ್ರವಾಗಿ KKRDB ವತಿಯಿಂದ ಹಾಗೂ ನಮ್ಗೆ ಸಂಪೂರ್ಣವಾಗಿ ಒಂದು ಸೌಲಭ್ಯವನ್ನ ಎಲ್ಲಾ ಕಡೆ ಸಿಗ್ಬೇಕಂದ್ರೆ ಸುಮಾರು 750 ಬಸ್ಗಳನ್ನ ಬೇಕಾಗಿದೆ. ಆ 700 ಬಸ್ನಲ್ಲಿ ನಮ್ಗೆ 400 ಬಸ್ ಅನ್ನ KKRDB ವತಿಯಿಂದ, 350 ನಮ್ಮ ನಿಗಮದ ವತಿಯಿಂದ ತಗೋವಂತ ಒಂದು ತಯಾರಿಯನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚಿನ ಮೂಲಭೂತ ಸೌಕರ್ಯಗಳು ಕೆಲವು ಕಡೆ ಬಸ್ ಸ್ಟ್ಯಾಂಡ್ ಪ್ರಮುಖವಾಗಿ ನಮ್ಮ KKRTCಯ ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಅನ್ನ ನಾವು ನೋಡ್ತಾ ಇದ್ದೀವಿ. ಹಳಿ ಪಕ್ಕದ ಬಿಲ್ಡಿಂಗ್ ಅನ್ನ ಅದು ಸರ್ಕಾರಕ್ಕೆ ಈ ಒಂದು 20 ಕೋಟಿಗೆ ಸ್ಯಾಂಕ್ಷನ್ಗೆ ಹೋಗಿದೆ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗ್ಬೇಕಾಗಿದೆ. ಅದು ಅಪ್ರೂವ್ ಆದ ತಕ್ಷಣ ಅದಕ್ಕೆ ಮತ್ತೆ ನಾವು KKRDB ಇಂದ ಬಜೆಟ್ ಅನ್ನ ಪ್ರಸ್ತಾವನೆ ಕಳಿಸ್ತೀವಿ. ಅದು ಕೂಡ ಮಂಜೂರು ಮಾಡಿಸಿ ಆದಷ್ಟು ಬೇಗನೆ ಇವೆಲ್ಲ ಕೆಲಸಗಳಿಗೆ ನಾವು ಮಂಜೂರಾತಿಗಾಗಿ ಸಂಪೂರ್ಣ ನಾನು ಪ್ರಯತ್ನ ಮಾಡಿ ಎಲ್ಲ ಶಾಸಕರ, ಅದರಲ್ಲಿ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಈ ಮಂಡಳಿ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ KKRTC ಬಗ್ಗೆ. ಯಾಕಂದ್ರೆ ಗ್ರಾಮೀಣ ಮಟ್ಟದ ಹಿಡ್ಕೊಂಡು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ಒಳ್ಳೆ ಸೇವೆಯನ್ನ ಮತ್ತು ಡಿಸೆಂಬರ್ 1ರಲ್ಲಿ 1 ತಾರೀಕಿನಂದು ನಾವು 25ನೇ ವರ್ಷನ ಏನು ಕಲ್ಯಾಣ ಕರ್ನಾಟಕ, ಮುಂಚೆ KSRTC ಅಂತಿತ್ತು, ಅದು ಈಗ 2001ರಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಹೆಸರು ಬದಲಾವಣೆಗೊಂಡು ಅದು 25ನೇ ಆನಿವರ್ಸರಿಯ ವಾರ್ಷಿಕೋತ್ಸವ ನಾವು ಹಮ್ಮಿಕೊಂಡಿದ್ದೀವಿ. ಡಿಸೆಂಬರ್ 1 ತಾರೀಕು ಅಥವಾ ನಮ್ಮ ಸಚಿವರುಗಳಿಗೆ
ಒಂದು ಸಮಯ ಮತ್ತು ತಾರೀಖನ್ನ ನಿಗದಿ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. 25 ವರ್ಷದ ಕಾರ್ಯಕ್ರಮವನ್ನ ಈ ಮುಖಾಂತರ ತಮ್ಮ ಮುಖಾಂತರ ನಾವು ತಿಳಿಸಕ್ಕೆ ಬಯಸ್ತೇವೆ.